ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಟಕ ರಾಶಿಯವರೇ, ಈ ವಿಡಿಯೋ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಯಾವಾಗಲೂ ನಿಮ್ಮ ಬೆನ್ನ ಹಿಂದೆ ಮಾತಾಡುವವರ ಬಗ್ಗೆ, ನಿಮಗೆ ಹೊರಗಡೆ ಮೋಸ ಮಾಡುವವರ ಬಗ್ಗೆ ಅಥವಾ ನಿಮ್ಮ ಏಳಿಗೆಯನ್ನು ಸಹಿಸದ ಹೊರಗಿನ ಶತ್ರುಗಳ ಬಗ್ಗೆ ಸದಾ ಯೋಚಿಸುತ್ತಿರುತ್ತೀರಿ. ಆದರೆ ನಿಮ್ಮ ನಿಜವಾದ ಶತ್ರುಗಳು ಹೊರಗಿಲ್ಲ, ನಿಮ್ಮ ಮನೆಯಲ್ಲೇ, ನಿಮ್ಮ ಪಕ್ಕದಲ್ಲೇ, ನಿಮ್ಮ ಜೊತೆಯಲ್ಲೇ ಉಸಿರಾಡುತ್ತಾ, ನಿಮ್ಮ ತಟ್ಟೆಯಲ್ಲೇ ಉಣ್ಣುತ್ತಾ, ನಿಮ್ಮ ಹಾಸಿಗೆಯಲ್ಲೇ ಮಲಗುತ್ತಾ, ನಿಮ್ಮ ಜೀವನವನ್ನು, ನಿಮ್ಮ ನೆಮ್ಮದಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿರುವ ಆ 4 ಜನರ ಬಗ್ಗೆ ನಿಮಗೆ ಗೊತ್ತೇ? ಹೌದು, ನೀವು ನಂಬಲೇಬೇಕು. ಈ 4 ಜನ ನಿಮ್ಮನ್ನೇ ನೆಚ್ಚಿಕೊಂಡು ನಿಮ್ಮನ್ನೇ ಬಲಿಪಶು ಮಾಡುತ್ತಿದ್ದಾರೆ. ಇವರು ಯಾರು ಗೊತ್ತಾ? ದಯವಿಟ್ಟು ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಏಕೆಂದರೆ ಈ 4 ಜನರನ್ನು ನೀವು ಇಂದು ಗುರುತಿಸಲಿಲ್ಲ ಎಂದರೆ ನಿಮ್ಮ ಭವಿಷ್ಯವೇ ಕತ್ತಲಾಗಬಹುದು. ಆ 4 ಜನ ಯಾರು ಮತ್ತು ಅವರು ಎಲ್ಲಿದ್ದಾರೆ ಎಂಬ ರಹಸ್ಯ ಸತ್ಯ ತಿಳಿದಾಗ ಖಂಡಿತವಾಗಿಯೂ ನಿಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುತ್ತದೆ. ವಿಡಿಯೋ ಪೂರ್ತಿ ನೋಡುವ ಮುನ್ನ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಕಟಕ ರಾಶಿಯವರೇ, ನೀವು ಹುಟ್ಟಿನಿಂದಲೇ ಅತ್ಯಂತ ಮೃದು ಹೃದಯದವರು. ನಿಮ್ಮ ಮನಸ್ಸು ಸ್ಫಟಿಕದಷ್ಟು ಶುದ್ಧವಾದದ್ದು. ಚಂದ್ರನ ಆಳ್ವಿಕೆಗೆ ಒಳಪಡುವ ನಿಮ್ಮ ರಾಶಿಯವರು ನೀರಿನಂತೆ ಎಲ್ಲರೊಂದಿಗೂ ಬೆರೆಯುವ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಅದ್ಭುತ ಜೀವಿಗಳು. ಯಾರಾದರೂ ಕಷ್ಟ ಎಂದು ನಿಮ್ಮ ಬಳಿ ಬಂದರೆ ನಿಮ್ಮ ಕಷ್ಟವನ್ನು ಮರೆತು ಅವರಿಗೆ ಸಹಾಯ ಮಾಡುವ ಗುಣ ನಿಮ್ಮದು. ನಿಮ್ಮ ಬಳಿ ಹಣವಿಲ್ಲದಿದ್ದರೂ ಬೇರೆಯವರ ಬಳಿ ಸಾಲ ಮಾಡಿ ಆದರೂ ಇತರರಿಗೆ ಸಹಾಯ ಮಾಡುತ್ತೀರಿ. ಆದರೆ ಇಷ್ಟೆಲ್ಲ ಒಳ್ಳೆಯತನವಿದ್ದರೂ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಿದ್ದೇನು? ಕೇವಲ ಕಣ್ಣೀರು, ವಿಶ್ವಾಸಘಾತ ಮತ್ತು ಒಂಟಿತನ. ನೀವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತೀರೋ ಅವರೇ ನಿಮಗೆ ಕೊನೆಯಲ್ಲಿ ಬೆನ್ನಿಗೆ ಚೂರಿ ಹಾಕುತ್ತಾರೆ. ನೀವು ಯಾರಿಗಾಗಿ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುತ್ತೀರೋ ಅವರೇ ನಿಮ್ಮನ್ನು ಒಂದು ದಿನ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಹೋಗುತ್ತಾರೆ. ನೀವು ರಾತ್ರಿ ಇಡೀ ಒಂಟಿಯಾಗಿ ಕುಳಿತು ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ದೇವರೇ ನನಗೇಕೆ ಈ ಶಿಕ್ಷೆ ಎಂದು ಅದೆಷ್ಟೋ ಬಾರಿ ಕಣ್ಣೀರು ಹಾಕಿದ್ದೀರಿ. ಇಷ್ಟೆಲ್ಲ ನೋವು, ಇಷ್ಟೆಲ್ಲ ಕಷ್ಟ ನಿಮಗೆ ಯಾಕೆ ಬರುತ್ತಿದೆ ಎಂದು ನೀವು ಎಂದಾದರೂ ಆಳವಾಗಿ ಯೋಚಿಸಿದ್ದೀರಾ? ಇದಕ್ಕೆ ಕಾರಣ ನಿಮ್ಮ ಹಣೆ ಬರವಲ್ಲ, ದೇವರಿಲ್ಲ ಅಥವಾ ಹೊರಗಿನ ಶತ್ರುಗಳಲ್ಲ. ಬದಲಾಗಿ ನಿಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನಿಯಂತ್ರಿಸುತ್ತಿರುವ ಆ 4 ಜನ, ನಿಮ್ಮ ಜೀವನವನ್ನು ನರಕ ಮಾಡಿರುವ ಆ 4 ಜನ ಯಾರು ಎಂದು ಒಂದೊಂದಾಗಿ ನೋಡೋಣ. ಏಕೆಂದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಏಕೆಂದರೆ ಆ 4ನೇ ವ್ಯಕ್ತಿ ಅತ್ಯಂತ ಅಪಾಯಕಾರಿ. ನಿಮ್ಮ ಜೊತೆಯಲ್ಲೇ ಇರುವ ಆ ಮೊದಲನೇ ವ್ಯಕ್ತಿ ಯಾರು ಗೊತ್ತಾ? ಈತ ನಿಮ್ಮ ನಿದ್ದೆಯನ್ನು ಕದಿಯುವ ಅತಿ ದೊಡ್ಡ ಕಳ್ಳ. ನೀವು ರಾತ್ರಿ ಮಲಗಲು ಹೋದಾಗ, ಇಡೀ ಪ್ರಪಂಚವೇ ನಿದ್ದೆ ಮಾಡುತ್ತಿರುವಾಗ ಆ ವ್ಯಕ್ತಿ ಮಾತ್ರ ನಿಮ್ಮ ಪಕ್ಕದಲ್ಲಿ ಕುಳಿತು ನಿಮ್ಮ ಕಿವಿಯಲ್ಲಿ ಪಿಸುಗುಟ್ಟಲು ಶುರು ಮಾಡುತ್ತಾನೆ. ಬೆಳಿಗ್ಗೆ ನಡೆದ ಪ್ರತಿಯೊಂದು ಸಣ್ಣ ಘಟನೆಯನ್ನು ದೊಡ್ಡದಾಗಿ ಮಾಡಿ ನಿಮ್ಮ ತಲೆಯಲ್ಲೇ ತುಂಬುತ್ತಾನೆ. ಅವರು ಹಾಗೆ ಯಾಕೆ ಹೇಳಿದರು? ಇವರು ನನ್ನನ್ನು ನೋಡಿ ಯಾಕೆ ನಕ್ಕರು? ನಾಳೆ ನನ್ನ ಕೆಲಸ ಹೋಗ್ಬಿಟ್ರೆ ಏನು ಗತಿ? ನನ್ನ ಭವಿಷ್ಯ ಏನಾಗಬಹುದು? ಹೀಗೆ ನೂರಾರು ಪ್ರಶ್ನೆಗಳನ್ನು ನಿಮ್ಮ ಮುಂದಿಟ್ಟು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ. ಕಟಕ ರಾಶಿಯವರೇ, ನಿಮ್ಮಲ್ಲಿ ಅದ್ಭುತವಾದ ಪ್ರತಿಭೆ ಇದೆ, ಬುದ್ಧಿವಂತಿಕೆ ಇದೆ. ನೀವು ಮನಸ್ಸು ಮಾಡಿದರೆ ಏನೇ ಸಾಧನೆ ಬೇಕಾದರೂ ಮಾಡಬಹುದು. ಆದರೆ ನೀವು ಯಾವುದಾದರೂ ಒಂದು ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂದುಕೊಂಡಾಗ ಇದೇ ವ್ಯಕ್ತಿ ನಿಮ್ಮ ಎದುರು ಬಂದು ನಿಂತು ನಿಮ್ಮನ್ನು ಹೆದರಿಸುತ್ತಾನೆ. ಇದು ನಿನ್ನಿಂದ ಸಾಧ್ಯವಿಲ್ಲ, ಇದರಲ್ಲಿ ನಷ್ಟವಾದರೆ ಏನು ಮಾಡುತ್ತೀಯಾ? ಜನ ನಿನ್ನನ್ನು ನೋಡಿ ನಗುತ್ತಾರೆ ಎಂದು ನಿಮ್ಮ ಆತ್ಮವಿಶ್ವಾಸವನ್ನು ಬೇರಿನಿಂದಲೇ ಕತ್ತರಿಸಿ ಹಾಕುತ್ತಾನೆ. ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಬರಬಹುದಾದ ಅದೆಷ್ಟೋ ಸುವರ್ಣ ಅವಕಾಶಗಳನ್ನು ಕಳೆದುಕೊಂಡಿದ್ದೀರಿ. ಈ ವ್ಯಕ್ತಿ ನಿಮ್ಮ ಜೊತೆ ಇರುವವರೆಗೂ ನೀವು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವೇ ಇಲ್ಲ. ಈತ ನಿಮ್ಮ ಪ್ರತಿಭೆಗೆ, ನಿಮ್ಮ ಯಶಸ್ಸಿಗೆ, ನಿಮ್ಮ ನೆಮ್ಮದಿಗೆ ಬಿದ್ದಿರುವ ಬಹುದೊಡ್ಡ ಗ್ರಹಣ. ಇನ್ನು ನಿಮ್ಮ ಜೊತೆಯಲ್ಲೇ ಇರುವ ಆ 2ನೇ ವ್ಯಕ್ತಿ, ಈತ ಮೊದಲನೇ ವ್ಯಕ್ತಿಗಿಂತ 100 ಪಟ್ಟು ಹೆಚ್ಚು ಅಪಾಯಕಾರಿ. ಈ ವ್ಯಕ್ತಿಯ ಕೆಲಸವೇನು ಗೊತ್ತಾ? ನಿಮ್ಮನ್ನು ಯಾವತ್ತೂ ವರ್ತಮಾನದಲ್ಲಿ ಅಥವಾ ಭವಿಷ್ಯದಲ್ಲಿ ಬದುಕಲು ಬಿಡದಿರುವುದು. ನಿಮ್ಮ ಜೀವನದಲ್ಲಿ ಮುಂದೆ ಹೋಗಬೇಕು, ಹಳೆಯದನ್ನೆಲ್ಲ ಮರೆತು ಹೊಸ ಜೀವನ ಕಟ್ಟಿಕೊಳ್ಳಬೇಕು ಎಂದು ಒಂದೊಂದು ಹೆಜ್ಜೆ ಮುಂದೆ ಇಡುವಾಗಲೂ ಈ ವ್ಯಕ್ತಿ ನಿಮ್ಮ ಕಾಲನ್ನು ಹಿಡಿದು ಹಿಂದಕ್ಕೆ ಎಳೆಯುತ್ತಾನೆ. 5 ವರ್ಷಗಳ ಹಿಂದೆ ನಿಮಗೆ ಮೋಸ ಮಾಡಿದವರ ನೆನಪು, 10 ವರ್ಷಗಳ ಹಿಂದೆ ನೀವು ಅನುಭವಿಸಿದ ಅವಮಾನ, ನಿಮ್ಮನ್ನು ಬಿಟ್ಟು ಹೋದವರ ಮುಖ, ಇವೆಲ್ಲವನ್ನ ಪ್ರತಿದಿನ ಒಂದು ಸಿನಿಮಾದಂತೆ ನಿಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುತ್ತಾನೆ. ಕಟಕ ರಾಶಿಯವರೇ, ನೀವು ಹಳೆಯ ನೆನಪುಗಳನ್ನು ಅಷ್ಟು ಸುಲಭವಾಗಿ ಮರೆಯುವವರಲ್ಲ. ಆದರೆ ಈ 2ನೇ ವ್ಯಕ್ತಿ ಆ ಹಳೆಯ ಗಾಯಗಳನ್ನು ಒಣಗಲು ಬಿಡುವುದೇ ಇಲ್ಲ. ಪ್ರತಿದಿನ ಆ ಗಾಯವನ್ನು ಕೆದಕಿ ಅದರಿಂದ ರಕ್ತ ಬರುವಂತೆ ಮಾಡುತ್ತಾನೆ. ನೀವು ಊಟ ಮಾಡುವಾಗ, ನೀವು ಕೆಲಸ ಮಾಡುವಾಗ, ನೀವು ಒಂಟಿಯಾಗಿರುವಾಗ ಈತ ಬಂದು ನಿಮ್ಮ ಹಳೆಯ ನೋವುಗಳನ್ನು ನೆನಪಿಸಿ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತಾನೆ. ಅವರು ನನಗೆ ಯಾಕೆ ಹಾಗೆ ಮಾಡಿದರು? ನಾನು ಅವರಿಗೆ ಎಷ್ಟು ಒಳ್ಳೆಯದನ್ನು ಮಾಡಿದ್ದೆ ಎಂದು ನೀವು ಮತ್ತೆ ಮತ್ತೆ ಕೊರಗುವಂತೆ ಮಾಡುತ್ತಾನೆ.
ಈ ವ್ಯಕ್ತಿ ನಿಮ್ಮನ್ನ ಒಂದು ಕತ್ತಲ ಕೋಣೆಯಲ್ಲಿ ಬಂಧಿಸಿದ್ದಾನೆ. ಈತನ ದೆಸೆಯಿಂದಲೇ ನೀವು ಹೊಸಬರನ್ನ ನಂಬಲು ಹೆದರುತ್ತಿದ್ದೀರಿ. ಹೊಸ ಸಂಬಂಧಗಳನ್ನು ಬೆಳೆಸಲು ಹಿಂದೇಟು ಹಾಕುತ್ತಿದ್ದೀರಿ. ಈತ ನಿಮ್ಮನ್ನು ಗತಕಾಲದ ಕೈದಿಯನ್ನಾಗಿ ಮಾಡಿದ್ದಾನೆ. ಈಗ ಮೂರನೇ ವ್ಯಕ್ತಿಯ ಬಗ್ಗೆ ಹೇಳ್ತೇನೆ, ಚೆನ್ನಾಗಿ ಕೇಳಿಸಿಕೊಳ್ಳಿ. ಈತ ಹೊರಗಡೆ ನೋಡಲು ಬಹಳ ಒಳ್ಳೆಯವನಂತೆ, ಮಹಾತ್ಮನಂತೆ ನಾಟಕವಾಡುತ್ತಾನೆ. ಆದರೆ ನಿಮ್ಮ ಪಾಲಿಗೆ ಈತನೇ ಅತಿ ದೊಡ್ಡ ಶತ್ರು. ಈತನಿಗೆ ನಿಮ್ಮ ಕಷ್ಟಗಳಿಗಿಂತ ಬೇರೆಯವರ ಸಂತೋಷವೇ ಬಹಳ ಮುಖ್ಯ. ಈ ವ್ಯಕ್ತಿ ನಿಮ್ಮ ಬಾಯಿಯನ್ನ ಕಟ್ಟಿ ಹಾಕಿದ್ದಾನೆ. ಯಾರಾದರೂ ನಿಮ್ಮ ಬಳಿ ಬಂದು ಸಹಾಯ ಕೇಳಿದರೆ, ನಿಮ್ಮ ಬಳಿ ಆ ಕೆಲಸ ಮಾಡಲು ಸಮಯವಿಲ್ಲದಿದ್ದರೂ, ನಿಮ್ಮ ಬಳಿ ಹಣವಿಲ್ಲದಿದ್ದರೂ, ಈ ವ್ಯಕ್ತಿ ನಿಮ್ಮ ಕೈಯಿಂದ ಬಲವಂತವಾಗಿ ಹೌದು ನಾನು ಮಾಡಿಕೊಡುತ್ತೇನೆ ಎಂದು ಹೇಳಿಸುತ್ತಾನೆ. ಕಟಕ ರಾಶಿಯವರೇ, ನೀವು ಎಷ್ಟು ಬಾರಿ ಬೇರೆಯವರಿಗಾಗಿ ನಿಮ್ಮ ಸ್ವಂತ ಕೆಲಸಗಳನ್ನು ಬಿಟ್ಟಿದ್ದೀರಿ? ಎಷ್ಟು ಬಾರಿ ಬೇರೆಯವರ ಸಾಲ ತೀರಿಸಲು ನೀವು ನಿಮ್ಮ ಕಷ್ಟದ ಹಣವನ್ನು ಕಳೆದುಕೊಂಡಿದ್ದೀರಿ? ಇದಕ್ಕೆಲ್ಲ ಕಾರಣ ಈ ಮೂರನೇ ವ್ಯಕ್ತಿ. ನಿಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂದು ನೇರವಾಗಿ ಹೇಳುವ ಧೈರ್ಯವನ್ನು ಈತ ನಿಮ್ಮಿಂದ ಕಸಿದುಕೊಂಡಿದ್ದಾನೆ. ಬೇರೆಯವರು ನಿಮ್ಮನ್ನ ಕೆಟ್ಟವರು ಎಂದು ಅಂದುಕೊಳ್ಳಬಾರದು ಎಂಬ ಒಂದೇ ಕಾರಣಕ್ಕಾಗಿ ಈ ವ್ಯಕ್ತಿ ನಿಮ್ಮನ್ನು ಎಲ್ಲರ ಮುಂದೆಯೂ ತಲೆಬಗ್ಗಿಸುವಂತೆ ಮಾಡುತ್ತಿದ್ದಾನೆ. ನೀವು ಎಲ್ಲರಿಗೂ ಒಳ್ಳೆಯವರಾಗಬೇಕು ಎಂಬ ಈತನ ಹುಚ್ಚಾಟದಿಂದಾಗಿ ನೀವು ನಿಮ್ಮ ಸ್ವಂತ ಕುಟುಂಬದವರ, ನಿಮ್ಮ ಹೆಂಡತಿ ಮಕ್ಕಳ, ತಂದೆ ತಾಯಿಯ ಸಂತೋಷವನ್ನು ಕಡೆಗಣಿಸುವಂತೆ ಈತ ಮಾಡಿದ್ದಾನೆ. ಎಲ್ಲರಿಗೂ ಒಳಿತು ಮಾಡುತ್ತಾ ಕೊನೆಗೆ ಯಾರಿಗೂ ಬೇಡವಾದವರಂತೆ ನೀವು ಮೂಲೆಯಲ್ಲಿ ಕುಳಿತು ಕಣ್ಣೀರು ಹಾಕಲು ಈ ಮೂರನೇ ವ್ಯಕ್ತಿಯೇ ನೇರ ಕಾರಣ. ಇನ್ನು ಕೊನೆಯದಾಗಿ ಆ ನಾಲ್ಕನೇ ವ್ಯಕ್ತಿ, ನಾನು ಮೊದಲೇ ಹೇಳಿದಂತೆ ಈತ ಅತ್ಯಂತ ಭೀಕರವಾದ ಶತ್ರು. ಈತ ಬೇರೆ ಯಾರೂ ಅಲ್ಲ, ನಿಮ್ಮ ಕಣ್ಣೀರಿನ ವ್ಯಾಪಾರಿ. ಈತ ನಿಮ್ಮ ಹೃದಯವನ್ನು ಗಾಜಿನಂತೆ ಮೃದುವಾಗಿ ಅತಿ ಸೂಕ್ಷ್ಮವಾಗಿ ಮಾಡಿದ್ದಾನೆ. ಯಾರಾದರೂ ತಮಾಷೆಗಾಗಿ ಒಂದು ಸಣ್ಣ ಮಾತು ಆಡಿದರೂ ಈ ವ್ಯಕ್ತಿ ಅದನ್ನು ನಿಮ್ಮ ಮನಸ್ಸಿನ ಆಳಕ್ಕೆ ತೆಗೆದುಕೊಂಡು ಹೋಗಿ ಬಾಣದಂತೆ ಚುಚ್ಚುತ್ತಾನೆ. ನೋಡು, ಅವರು ನಿನ್ನನ್ನು ಅವಮಾನ ಮಾಡಿದರು, ಅವರು ನಿನ್ನನ್ನು ಕಡೆಗಣಿಸಿದರು ಎಂದು ನಿಮ್ಮನ್ನು ಪ್ರಚೋದಿಸುತ್ತಾನೆ. ಕಟಕ ರಾಶಿಯವರೇ, ನಿಮ್ಮ ಮುಗ್ಧ ಮನಸ್ಸನ್ನು ಈತ ಅದೆಷ್ಟು ದುರ್ಬಲ ಮಾಡಿದ್ದಾನೆಂದರೆ, ಇತರರ ಸಣ್ಣ ಸಣ್ಣ ತಪ್ಪುಗಳಿಗೂ ನೀವು ಇಡೀ ರಾತ್ರಿ ನಿದ್ದೆ ಮಾಡದೆ ಅಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾನೆ. ಯಾರಾದರೂ ನಿಮ್ಮನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದರೆ ಸಾಕು, ಆ ವ್ಯಕ್ತಿ ನಿಮ್ಮೊಳಗೆ ಒಂದು ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿಸುತ್ತಾನೆ. ನಿಮ್ಮನ್ನು ಪ್ರೀತಿಸುವವರು, ನಿಮ್ಮ ಏಳಿಗೆಯನ್ನು ಬಯಸುವವರು ನಿಮಗೆ ಬುದ್ಧಿವಾದ ಹೇಳಿದರು ಈತನ ಪ್ರಭಾವದಿಂದಾಗಿ ನೀವು ಅವರನ್ನು ಶತ್ರುಗಳಂತೆ ನೋಡಲು ಶುರು ಮಾಡುತ್ತೀರಿ. ಈ ವ್ಯಕ್ತಿ ನಿಮ್ಮ ಸುತ್ತಲೂ ಒಂದು ಕಣ್ಣಿಗೆ ಕಾಣದ ಗೋಡೆಯನ್ನು ಕಟ್ಟಿದ್ದಾನೆ. ಆ ಗೋಡೆಯೊಳಗೆ ನೀವು ಏಕಾಂಗಿಯಾಗಿ ಯಾರಿಗೂ ನಿಮ್ಮ ನೋವನ್ನು ಹೇಳಿಕೊಳ್ಳಲಾಗದೆ ಒಳಗೆ ಉಸಿರು ಕಟ್ಟಿ ಬದುಕುವಂತೆ ಮಾಡಿದ್ದಾನೆ. ಈ ನಾಲ್ಕನೇ ವ್ಯಕ್ತಿಯಿಂದಾಗಿಯೇ ನೀವು ಜೀವನದ ಸಣ್ಣ ಪುಟ್ಟ ಕಷ್ಟಗಳಿಗೂ ಕುಗ್ಗಿ ಹೋಗುತ್ತಿದ್ದೀರಿ, ಬೇಗನೆ ನಿರಾಶೆಗೊಳ್ಳುತ್ತಿದ್ದೀರಿ. ಕಟಕ ರಾಶಿಯವರೇ, ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡಿರಬೇಕು. ಈ 4 ಜನ ಯಾರು? ಇವರು ಎಲ್ಲಿ ಇದ್ದಾರೆ? ನಿಮ್ಮ ಮನೆಯ ಸೋಫಾ ಮೇಲಿದ್ದಾರಾ? ನಿಮ್ಮ ಕಚೇರಿಯಲ್ಲಿದ್ದಾರಾ? ಅಥವಾ ನಿಮ್ಮ ಸಂಬಂಧಿಕರ ರೂಪದಲ್ಲಿ ನಿಮ್ಮ ಜೊತೆಯಲ್ಲೇ ಇದ್ದಾರಾ? ನೀವು ನಿಮ್ಮ ಸುತ್ತಮುತ್ತ ಕಣ್ಣು ಹಾಯಿಸಿ ಹುಡುಕುತ್ತಿರಬಹುದು. ಆದರೆ ಈಗ ನಾನು ಹೇಳಲು ಹೊರಟಿರುವ ಸತ್ಯವನ್ನು ಕೇಳಿದರೆ ಖಂಡಿತ ನಿಮ್ಮ ಮೈ ಜುಮ್ಮೆನ್ನುತ್ತದೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಈ 4 ಜನ ಹೊರಗಡೆ ಎಲ್ಲಿಯೂ ಇಲ್ಲ. ಅವರು ಬೇರೆ ಯಾರೂ ಅಲ್ಲ. ಅವರು ನಿಮ್ಮ ಒಳಗಡೆ ಇರುವ, ನೀವೇ ಸಾಕಿಕೊಂಡು ಬೆಳೆಸಿರುವ ನಿಮ್ಮದೇ ವ್ಯಕ್ತಿತ್ವದ 4 ಗುಣಗಳು. ಹೌದು ಕಟಕ ರಾಶಿಯವರೇ, ನೀವು ಹುಡುಕುತ್ತಿರುವ 4 ಶತ್ರುಗಳು ನಿಮ್ಮದೇ ಸ್ವಭಾವಗಳು. ಆ ಮೊದಲನೇ ವ್ಯಕ್ತಿ ನಿಮ್ಮ ಅತಿಯಾದ ಯೋಚನೆ. ಯಾವುದು ನಡೆಯುವ ಮುನ್ನವೇ ಏನೇನೋ ಕೆಟ್ಟದ್ದನ್ನು ಕಲ್ಪಿಸಿಕೊಂಡು ನಿಮ್ಮನ್ನು ನೀವೇ ಹೆದರಿಸಿಕೊಳ್ಳುವ ನಿಮ್ಮದೇ ಕೆಟ್ಟ ಗುಣ. ಆ ಎರಡನೇ ವ್ಯಕ್ತಿ ಗತಕಾಲದಲ್ಲಿಯೇ ಬದುಕುವ, ನಿಮ್ಮ ಆಟ ಮುಗಿದು ಹೋದ ಕೆಟ್ಟ ಘಟನೆಗಳನ್ನು, ನಿಮ್ಮನ್ನು ಬಿಟ್ಟು ಹೋದವರನ್ನು ಮರೆಯಲಾಗದೆ ಅವರನ್ನೇ ನೆನಪಿಸಿಕೊಂಡು ಕೊರಗುವ ನಿಮ್ಮದೇ ಸ್ವಭಾವ. ಆ ಮೂರನೇ ವ್ಯಕ್ತಿ ಇಲ್ಲ ಎಂದು ಹೇಳಲಾಗದ ನಿಮ್ಮ ದೌರ್ಬಲ್ಯ. ಯಾರಿಗೂ ಹೇಳಬಾರದು, ಎಲ್ಲರೂ ನನ್ನನ್ನು ಒಳ್ಳೆಯವನು ಎನ್ನಬೇಕು ಅಂದುಕೊಂಡು ನಿಮಗೆ ಕಷ್ಟವಾದರೂ ಬೇರೆಯವರ ಕೆಲಸ ಮಾಡಿ ನಿಮ್ಮದೇ ಮುಗ್ಧತೆ. ಮತ್ತು ಆ ನಾಲ್ಕನೇ ವ್ಯಕ್ತಿ ನಿಮ್ಮ ಅತಿಯಾದ ಭಾವುಕತೆ. ಸಣ್ಣ ಸಣ್ಣ ವಿಚಾರಗಳಿಗೂ ಮನಸ್ಸಿಗೆ ಹಚ್ಚಿಕೊಂಡು ಕಣ್ಣೀರು ಹಾಕುತ್ತಾ ನಿಮ್ಮನ್ನು ನೀವೇ ಒಂಟಿ ಮಾಡಿಕೊಳ್ಳುವ ನಿಮ್ಮದೇ ಅತಿ ಸೂಕ್ಷ್ಮ ಗುಣ. ನೋಡಿದಿರಾ ಕಟಕ ರಾಶಿಯವರೇ, ನಿಮ್ಮ ಶತ್ರುಗಳು ಹೊರಗಿಲ್ಲ, ನಿಮ್ಮನ್ನು ನೀವೇ ಹಾಳು ಮಾಡಿಕೊಳ್ಳುತ್ತಿದ್ದೀರಿ. ಇಂದಿಗೂ ಕಾಲ ಮಿಂಚಿಲ್ಲ. ನಿಮ್ಮೊಳಗಿನ ಈ 4 ಶತ್ರುಗಳನ್ನು ಹಿಂದೆ ಈಗಲೇ ನಿಮ್ಮ ಮನಸ್ಸಿನಿಂದ ಹೊರಹಾಕಿ ಅತಿಯಾಗಿ ಯೋಚಿಸುವುದನ್ನು ಬಿಡಿ. ಹಳೆಯದನ್ನು ಮರೆತು ಹೊಸ ಹೆಜ್ಜೆ ಇಡಿ. ಆಗುವುದಿಲ್ಲ ಎನ್ನುವ ಕೆಲಸಕ್ಕೆ ಮುಖಕ್ಕೆ ಹೊಡೆದಂತೆ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಮತ್ತು ನಿಮ್ಮ ಕಣ್ಣೀರನ್ನು, ಭಾವುಕತೆಯನ್ನು ಯೋಗ್ಯರಲ್ಲದವರ ಮುಂದೆ ವ್ಯಯ ಮಾಡಬೇಡಿ. ನಿಮ್ಮ ಜೀವನ ಅತ್ಯಂತ ಸುಂದರವಾಗಿದೆ. ನೀವು ಅದ್ಭುತವಾದ ವ್ಯಕ್ತಿ. ನಿಮ್ಮನ್ನು ನೀವು ಪ್ರೀತಿಸಲು ಶುರು ಮಾಡಿ, ಜಗತ್ತು ನಿಮ್ಮ ಹಿಂದೆ ಬರುತ್ತದೆ. ಧನ್ಯವಾದಗಳು. ಕಟಕ ರಾಶಿಯವರ ಜೀವನ ಹೇಗಿರುತ್ತದೆ?
ಕಟಕ ರಾಶಿಯವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇವರ ಕುಟುಂಬವನ್ನು ಇವರು ಹೇಗೆಲ್ಲ ನೋಡಿಕೊಳ್ತಾರೆ, ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ, ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನು ಸಂಪಾದಿಸುತ್ತಾರೆ, ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನು ಸಂಪಾದಿಸುತ್ತಾರೆ, ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸುತ್ತಾರೆ. ಹಾಗಾದರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ. ಜ್ಯೋತಿಷ್ಯ ಚಕ್ರದ 4ನೇ ರಾಶಿ ಕಟಕ ರಾಶಿ. ಚಂದ್ರದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಂಥ ಭಾವನೆಗಳ ಮಹಾಪೂರವಿದೆ, ಅದೆಷ್ಟು ರಹಸ್ಯಗಳಿವೆ, ಅವರ ಕಣ್ಣೀರಿನ ಹಿಂದಿನ ನಿಜವಾದ ಶಕ್ತಿ ಏನು. ನೀವು ಕರ್ಕಾಟಕ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಆಪ್ತರು ಈ ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಗಣೇಶ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ತಾಯಿಯ ಮಮತೆ, ಸ್ನೇಹಿತನ ಕಾಳಜಿ, ಪ್ರೀತಿಯ ಪರಾಕಾಷ್ಠತೆ ಎಲ್ಲರನ್ನೂ ಒಂದುಗೂಡಿಸುವ ಅದ್ಭುತ ಶಕ್ತಿ, ಚಂದ್ರನಂತೆ ತಂಪಾದ ಆದರೆ ಸಮುದ್ರದಂತೆ ಆಳವಾದ ವ್ಯಕ್ತಿತ್ವವೇ ಕರ್ಕಾಟಕ ರಾಶಿಯವರದ್ದು. ರಾಶಿಚಕ್ರದ ಅತ್ಯಂತ ಭಾವನಾತ್ಮಕ ಮತ್ತು ರಹಸ್ಯಮಯ ರಾಶಿ ಕರ್ಕಾಟಕದ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕರ್ಕಾಟಕ ರಾಶಿಯ ಚಿಹ್ನೆ ಏಡಿ. ಹೊರಗಿನಿಂದ ಗಟ್ಟಿಯಾದ ಚಿಪ್ಪನ್ನು ಹೊಂದಿರುವ ಏಡಿ ಒಳಗೆ ಅತ್ಯಂತ ಮೃದುವಾಗಿರುತ್ತದೆ. ಇದೇ ಕರ್ಕಾಟಕ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ. ಹೊರ ಜಗತ್ತಿಗೆ ಇವರು ಬಹಳ ಗಟ್ಟಿಗರು, ಭಾವನೆಗಳಿಗೆ ಬೆಲೆ ಕೊಡದವರಂತೆ ಕಂಡರೂ ತಮ್ಮೊಳಗೆ ಒಂದು ಸೂಕ್ಷ್ಮ ಮೃದುವಾದ ಹೃದಯವನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ. ತಮ್ಮನ್ನ ಮತ್ತು ತಮ್ಮ ಪ್ರೀತಿ ಪಾತ್ರರನ್ನ ರಕ್ಷಿಸಿಕೊಳ್ಳಲು ಇವರು ಯಾವುದೇ ಹಂತಕ್ಕೆ ಹೋಗುತ್ತಾರೆ. ಏಡಿಯ ಕಾಲುಗಳಂತೆ ಇವರು ಒಮ್ಮೆ ಹಿಡಿದದ್ದನ್ನ ಅದು ಸಂಬಂಧವೇ ಆಗಿರಲಿ, ನೆನಪೇ ಆಗಿರಲಿ, ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ. ಈ ರಾಶಿಯ ಅಧಿಪತಿ ಸಾಕ್ಷಾತ್ ಚಂದ್ರದೇವ. ಚಂದ್ರ ಎಂದರೆ ಮನಸ್ಸು, ಭಾವನೆಗಳು, ತಾಯಿ ಮತ್ತು ಪೋಷಣೆಯ ಕಾರಕ. ಹಾಗಾಗಿಯೇ ಕರ್ಕಾಟಕ ರಾಶಿಯವರಿಗೆ ಹುಟ್ಟಿನಿಂದಲೇ ಇತರರನ್ನ ಪೋಷಿಸುವ, ಕಾಳಜಿ ತೋರುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ. ಕಟಕ ರಾಶಿಯವರು ಸಿಹಿ ಖಾದ್ಯಗಳನ್ನು ಇಷ್ಟಪಟ್ಟು ಸವಿಯುತ್ತಾರೆ. ಚಂದ್ರನಂತೆ 15 ದಿನ ಸಂತೋಷವಾಗಿರುತ್ತಾರೆ. ಇನ್ನುಳಿದ 15 ದಿನಗಳು ಕಾರಣವಿಲ್ಲದೆ ದುಃಖಿಸುವ, ಯೋಚಿಸುವ, ತನ್ನ ಭಾವನೆಗಳ ಜೊತೆ ಸಂಘರ್ಷ ಮಾಡುತ್ತೀರಾ. ಭೂತಕಾಲದ ಘಟನೆಗಳನ್ನು ಮರೆಯಲಾಗದೆ ಭವಿಷ್ಯತ್ ಕಾಲದ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟಪಡುತ್ತೀರಾ, ಕನ್ಫ್ಯೂಷನ್ ಮಾಡಿಕೊಳ್ತೀರಾ. ಚಂದ್ರನಿಗೆ ಹೇಗೆ ಕೃಷ್ಣ ಪಕ್ಷ, ಶುಕ್ಲ ಪಕ್ಷಗಳಲ್ಲಿ ಇವೆಯೋ ಹಾಗೆಯೇ ಇವರ ಮೂಡ್ ಕೂಡ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುತ್ತದೆ. ಇದೇ ಇವರ ದೊಡ್ಡ ಶಕ್ತಿ ಮತ್ತು ದೊಡ್ಡ ದೌರ್ಬಲ್ಯವೂ ಹೌದು. ಮೇಲ್ನೋಟಕ್ಕೆ ಇವರು ಬಹಳ ಪ್ರೀತಿಯಿಂದ, ನಗುಮೊಗದಿಂದ ಮಾತನಾಡ್ತಾರೆ. ಎಲ್ಲರ ಕಷ್ಟಕ್ಕೆ ಸ್ಪಂದಿಸುತ್ತಾರೆ. ಇವರಷ್ಟು ಒಳ್ಳೆಯ ಕೇಳುಗರು ಇನ್ನೊಬ್ಬರಿಲ್ಲ. ನಿಮ್ಮ ಯಾವುದೇ ಸಮಸ್ಯೆಯನ್ನ ಇವರ ಬಳಿ ಹೇಳಿಕೊಂಡ್ರೆ ತಾಯಿಯಂತೆ ಸಮಾಧಾನ ಮಾಡುತ್ತಾರೆ. ಆದರೆ ಇದು ಅವರ ವ್ಯಕ್ತಿತ್ವದ ಒಂದು ಭಾಗವಷ್ಟೇ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಕರ್ಕಾಟಕ ರಾಶಿಯವರು ಬಹಳ ದುರ್ಬಲರು, ಸದಾ ಅಳುತ್ತಿರುತ್ತಾರೆ, ಸುಲಭವಾಗಿ ನೋವು ಮಾಡಿಕೊಳ್ಳುತ್ತಾರೆ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಕರ್ಕಾಟಕ ರಾಶಿಯವರು ಭಾವನಾ ಜೀವಿಗಳೇ ಹೊರತು ದುರ್ಬಲರಲ್ಲ. ಹೌದು, ಇವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು. ಒಂದು ಸಣ್ಣ ಮಾತು ಕೂಡ ಇವರ ಹೃದಯಕ್ಕೆ ಚುಚ್ಚಬಹುದು. ಆದರೆ ತಮ್ಮ ನೋವನ್ನ ಅವರು ಅಳುವಿನ ಮೂಲಕ ಹೊರಹಾಕಿ ಮನಸ್ಸನ್ನ ಶುದ್ಧಿ ಮಾಡಿಕೊಳ್ಳುತ್ತಾರೆ. ಇವರ ಕಣ್ಣೀರು ದೌರ್ಬಲ್ಯದ ಸಂಕೇತವಲ್ಲ, ಅದು ಅವರ ಭಾವನೆಗಳ ಪ್ರಾಮಾಣಿಕತೆಯ ಪ್ರತೀಕ. ಇವರಲ್ಲಿರುವ 6ನೇ ಇಂದ್ರಿಯ ಬಹಳ ಶಕ್ತಿಯುತವಾಗಿರುತ್ತದೆ. ಮುಂದೆ ಆಗುವುದನ್ನು ಗ್ರಹಿಸುವ ಶಕ್ತಿ ಇವರಿಗಿರುತ್ತದೆ. ಹಾಗಾಗಿಯೇ ಇವರ ಎಚ್ಚರಿಕೆಗಳನ್ನು ಕಡೆಗಣಿಸಬಾರದು. ಕರ್ಕಾಟಕ ರಾಶಿಯವರು ಮನೆ ಮತ್ತು ಕುಟುಂಬಕ್ಕೆ ಕೊಡುವಷ್ಟು ಬೆಲೆಯನ್ನು ಬೇರೆ ಯಾವುದಕ್ಕೂ ಕೊಡುವುದಿಲ್ಲ. ಇವರಿಗೆ ತಮ್ಮ ಮನೆ ಸ್ವರ್ಗ. ತಮ್ಮ ಕುಟುಂಬದ ಸಂತೋಷಕ್ಕಾಗಿ ಏನು ಬೇಕಾದರೂ ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ. ಇವರು ಅತ್ಯುತ್ತಮ ಪೋಷಕರು, ಸಂಗಾತಿಗಳು ಮತ್ತು ಮಕ್ಕಳು. ತಮ್ಮ ಹಳೆಯ ನೆನಪುಗಳು, ಬಾಲ್ಯದ ವಸ್ತುಗಳನ್ನು ಬಹಳ ಜೋಪಾನವಾಗಿ ಕಾಪಾಡಿಕೊಳ್ಳುತ್ತಾರೆ. ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ, ಯಾಕೆಂದರೆ ಇವರ ಮನಸ್ಸಿನ ಆಳವನ್ನು ಅಳೆಯುವುದು ಕಷ್ಟ. ಇವರು ಎಲ್ಲವನ್ನ ತಮ್ಮೊಳಗೆ ಇಟ್ಟುಕೊಳ್ಳುತ್ತಾರೆ, ಆದರೆ ಇವರ ಕಾಳಜಿ ಮತ್ತು ಪ್ರೀತಿ ವ್ಯಕ್ತವಾಗುತ್ತದೆ. ಇವರು ಮಾತನಾಡುವುದಕ್ಕಿಂತ ಹೆಚ್ಚು ನಿಮ್ಮ ಬೆನ್ನ ಹಿಂದೆ ನಿಂತು ನಿಮಗೆ ಶಕ್ತಿಯಾಗುತ್ತಾರೆ. ವೃತ್ತಿ ಜೀವನಕ್ಕೆ ಬಂದರೆ ಇವರಿಗೆ ಹಣಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡುವ ಸ್ಥಳದಲ್ಲಿನ ವಾತಾವರಣ ಮುಖ್ಯ. ಭಾವನಾತ್ಮಕ ಭದ್ರತೆ ಇಲ್ಲದಿದ್ದರೆ ಇವರಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ. ಇವರು ನರ್ಸಿಂಗ್, ಶಿಕ್ಷಕ ವೃತ್ತಿ, ಸಮಾಜ ಸೇವೆ, ಮನೋವಿಜ್ಞಾನ, ಅಡುಗೆ ಮತ್ತು ಮಾನವ ಸಂಪನ್ಮೂಲ ಕ್ಷೇತ್ರಗಳಲ್ಲಿ ಬಹಳ ಯಶಸ್ಸು ಗಳಿಸುತ್ತಾರೆ. ಇವರ ಸಹಾನುಭೂತಿಯ ಗುಣವೇ ಇವರನ್ನ ವೃತ್ತಿಯಲ್ಲಿ ಮೇಲೆ ತರುತ್ತದೆ.
ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು. ಭವಿಷ್ಯದ ಭದ್ರತೆಗಾಗಿ ಉಳಿತಾಯ ಮಾಡುವುದರಲ್ಲಿ ಇವರು ನಿಪುಣರು. ಇವರು ದುಂದುವೆಚ್ಚ ಮಾಡುವುದು ಬಹಳ ಅಪರೂಪ. ತಮ್ಮ ಮತ್ತು ತಮ್ಮ ಕುಟುಂಬದ ತುರ್ತು ಪರಿಸ್ಥಿತಿಗಳಿಗಾಗಿ ಯಾವಾಗಲೂ ಒಂದು ಮೊತ್ತವನ್ನು ಕೂಡಿಟ್ಟಿರುತ್ತಾರೆ. ಇವರಿಗೆ ಹಣವೆಂದರೆ ಕೇವಲ ಕಾಗದವಲ್ಲ, ಅದು ಒಂದು ಭದ್ರತೆ. ಪ್ರೀತಿಯ ವಿಷಯದಲ್ಲಿ ಕರ್ಕಾಟಕ ರಾಶಿಯವರದ್ದು ಒಂದು ಭಾವನಾತ್ಮಕ ಪಯಣ. ಇವರು ಪ್ರೀತಿಯಲ್ಲಿ ಬಿದ್ದರೆ ಸಂಪೂರ್ಣವಾಗಿ ತಮ್ಮನ್ನ ಅರ್ಪಿಸಿಕೊಳ್ಳುತ್ತಾರೆ. ಇವರ ಪ್ರೀತಿ ಪ್ರಾಮಾಣಿಕ ಮತ್ತು ನಿಸ್ವಾರ್ಥ. ತಮ್ಮ ಸಂಗಾತಿಯ ಪ್ರತಿಯೊಂದು ಸಣ್ಣ ವಿಷಯವನ್ನ ಗಮನದಲ್ಲಿಟ್ಟುಕೊಳ್ಳುತ್ತಾರೆ. ಅವರ ಸಂತೋಷಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಅತಿಯಾದ ಕಾಳಜಿಯೇ ಕೆಲವೊಮ್ಮೆ ಸಂಗಾತಿಗೆ ಉಸಿರುಗಟ್ಟಿದಂತೆ ಮಾಡಬಹುದು. ಇವರ ಅತಿಯಾದ ಪೊಸೆಸಿವ್ನೆಸ್ ಮತ್ತು ಅನುಮಾನದ ಸ್ವಭಾವ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ತಮ್ಮ ಸಂಗಾತಿ ತಮಗೆ ಮಾತ್ರ ಸೇರಿರಬೇಕು ಎಂಬ ಭಾವನೆ ಇವರಲ್ಲಿ ಬಲವಾಗಿರುತ್ತದೆ. ಸಣ್ಣ ವಿಷಯಕ್ಕೂ ಇವರು ಬೇಸರ ಮಾಡಿಕೊಳ್ಳೋದ್ರಿಂದ ಸಂಗಾತಿಗೆ ಇವರನ್ನ ನಿಭಾಯಿಸುವುದು ಕಷ್ಟವಾಗಬಹುದು. ಇವರು ತಮ್ಮ ನೋವನ್ನ ನೇರವಾಗಿ ಹೇಳುವ ಬದಲು ಭಾವನಾತ್ಮಕವಾಗಿ ಬ್ಲ್ಯಾಕ್ಮೇಲ್ ಮಾಡುವ ಅಥವಾ ಸಿಂಪತಿ ಗಳಿಸುವ ಪ್ರಯತ್ನ ಮಾಡುತ್ತಾರೆ. ಇವರ ಮೂಡ್ ಸ್ವಿಂಗ್ಸ್, ಮನಸ್ಥಿತಿಯ ಏರಿಳಿತವನ್ನು ಅರ್ಥ ಮಾಡಿಕೊಳ್ಳುವ ಸಂಗಾತಿ ಸಿಕ್ಕರೆ ಇವರ ದಾಂಪತ್ಯ ಪ್ರೀತಿ ಸಾಗರದಲ್ಲಿ ತೇಲಿದಂತಿರುತ್ತದೆ. ಎಲ್ಲರ ಕಷ್ಟಕ್ಕೆ ಮರುಗುವ ಕರ್ಕಾಟಕ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡೋದಾದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ಸೂಕ್ಷ್ಮ ಸ್ವಭಾವವೇ ಇವರ ದೊಡ್ಡ ಶತ್ರು. ಯಾರಾದರೂ ತಮಗೆ ನೋವು ಮಾಡಿದರೆ ಅಥವಾ ದ್ರೋಹ ಬಗೆದ್ರೆ ಅದನ್ನು ಜೀವನ ಪರ್ಯಂತ ಮರೆಯುವುದಿಲ್ಲ. ಆ ನೋವನ್ನ ತಮ್ಮೊಳಗೆ ಹಿಡಿದಿಟ್ಟುಕೊಂಡು ಒಳಗೊಳಗೆ ಕೊರಗುತ್ತಾರೆ. ಶ್ರಮಿಸುವುದು ಇವರಿಗೆ ಬಹಳ ಕಷ್ಟ. ಪ್ರತಿಯೊಂದು ವಿಷಯದಲ್ಲಿ ವೈಯಕ್ತಿಕವಾಗಿ ತೆಗೆದುಕೊಳ್ತಾರೆ. ಭವಿಷ್ಯದ ಬಗ್ಗೆ ಅನಗತ್ಯ ಚಿಂತೆ ಮತ್ತು ಭಯ ಇವರನ್ನ ಸದಾ ಕಾಡುತ್ತದೆ. ಕೆಲವೊಮ್ಮೆ ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೆ ತಮಗೆ ಹಾನಿ ಮಾಡಿಕೊಳ್ಳುವ ಸಂದರ್ಭಗಳು ಇರುತ್ತವೆ. ಕರ್ಕಾಟಕ ರಾಶಿಯವರ ಆರೋಗ್ಯದ ಬಗ್ಗೆ ಹೇಳೋದಾದರೆ ಇವರ ಆರೋಗ್ಯವು ನೇರವಾಗಿ ಇವರ ಮನಸ್ಥಿತಿಗೆ ಸಂಬಂಧಿಸಿದೆ. ಇವರು ಭಾವನಾತ್ಮಕವಾಗಿ ಸಂತೋಷವಾಗಿದ್ದರೆ ಆರೋಗ್ಯವಾಗಿರುತ್ತಾರೆ. ಸ್ವಲ್ಪ ಬೇಸರವಾದರೂ ಅದರ ಪರಿಣಾಮ ದೇಹದ ಮೇಲೆ ಕಾಣಿಸುತ್ತದೆ. ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಿಸಿದ್ದು. ಗ್ಯಾಸ್ಟ್ರಿಕ್, ಅಜೀರ್ಣ ಮತ್ತು ಹೊಟ್ಟೆ ಹುಣ್ಣು. ಸಾಮಾನ್ಯ ಅತಿಯಾದ ಚಿಂತೆಯಿಂದಾಗಿ ಮಾನಸಿಕ ಒತ್ತಡ, ಖಿನ್ನತೆ ಮತ್ತು ಆತಂಕದಂತಹ ಸಮಸ್ಯೆಗಳು ಕಾಡಬಹುದು. ಇವರು ಭಾವನಾತ್ಮಕವಾದಾಗ ಹೆಚ್ಚು ತಿನ್ನುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಇವರು ಪ್ರತಿದಿನ ಧ್ಯಾನ ಮಾಡುವುದು, ತಮ್ಮ ಭಾವನೆಗಳನ್ನು ಆಪ್ತರೊಂದಿಗೆ ಹಂಚಿಕೊಳ್ಳುವುದು ಮತ್ತು ಅನಗತ್ಯ ಚಿಂತೆಯನ್ನು ಬಿಡುವುದು ಅತ್ಯಗತ್ಯ. ಬನ್ನಿ ಈಗ ಕರ್ಕಾಟಕ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ರಹಸ್ಯದ ಬಗ್ಗೆ ಮಾತನಾಡೋಣ. ಚಂದ್ರನ ಆಳ್ವಿಕೆಯಲ್ಲಿರುವ ಇವರ ಜೀವನವು ಭಾವನೆಗಳ ಅಲೆಗಳ ಮೇಲೆ ಸಾಗುತ್ತದೆ. ಇವರ ಜೀವನದ ಮುಖ್ಯ ಉದ್ದೇಶವೇ ಒಂದು ಸುರಕ್ಷಿತ ಪ್ರೀತಿ ಪೂರ್ಣ ಗೂಡನ್ನು ಕಟ್ಟುವುದು. ಇವರ ಯಶಸ್ಸನ್ನು ಹಣ, ಅಂತಸ್ತಿನಿಂದ ಅಳೆಯಲಾಗುವುದಿಲ್ಲ. ಇವರ ಯಶಸ್ಸಿರುವುದು ತಮ್ಮ ಕುಟುಂಬದ ಸಂತೋಷದಲ್ಲಿ. ಜೀವನದಲ್ಲಿ ಇವರು ಎದುರಿಸುವ ಅತಿ ದೊಡ್ಡ ಸವಾಲೆಂದರೆ ತಮ್ಮದೇ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಪ್ರಾಯೋಗಿಕವಾಗಿ ಯೋಚಿಸುವುದು. ಯಾವಾಗ ಇವರು ತಮ್ಮ 6ನೇ ಇಂದ್ರಿಯವನ್ನು ಸರಿಯಾಗಿ ಬಳಸಿಕೊಂಡು ತಮ್ಮ ಸೂಕ್ಷ್ಮತೆಯನ್ನು ದೌರ್ಬಲ್ಯದ ಬದಲು ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳುತ್ತಾರೋ ಅಂದು ಇವರನ್ನ ತಡೆಯುವವರು ಯಾರೂ ಇರುವುದಿಲ್ಲ. ಇವರ ಸಹಾನುಭೂತಿ ಮತ್ತು ಅರ್ಥ ಮಾಡಿಕೊಳ್ಳುವ ಗುಣವೇ ಇವರಿಗೆ ಸಮಾಜದಲ್ಲಿ ದೊಡ್ಡ ಗೌರವವನ್ನು ತಂದುಕೊಡುತ್ತದೆ. ಅವರ ನಿಜವಾದ ಶಕ್ತಿ ಇರುವುದು ಅವರ ಹೃದಯದಲ್ಲಿ. ಕರ್ಕಾಟಕ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿದೆ. ಪ್ರತಿಯೊಂದು ವಿಷಯಕ್ಕೂ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ. ಎಲ್ಲವನ್ನೂ ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಹಳೆಯ ನೋವುಗಳನ್ನು ಮರೆತು ಕ್ಷಮಿಸಲು ಕಲಿಯಿರಿ. ಇದು ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಭಾವನೆಗಳನ್ನು, ನೋವನ್ನು ನಿಮ್ಮ ಆಪ್ತರೊಂದಿಗೆ ನೇರವಾಗಿ ಹೇಳಿಕೊಳ್ಳಿ. ಪ್ರತಿದಿನ ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ. ಧ್ಯಾನ, ಯೋಗ ಅಥವಾ ನಿಮಗೆ ಇಷ್ಟವಾದ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಸೋಮವಾರ ಅಥವಾ ಹುಣ್ಣಿಮೆಯ ದಿನದಂದು ಶಿವನಿಗೆ ಅಥವಾ ಚಂದ್ರನಿಗೆ ಪೂಜೆ ಸಲ್ಲಿಸುವುದು, ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಹಾಗಾದರೆ ಕರ್ಕಾಟಕ ರಾಶಿ ಎಂದರೆ ಕೇವಲ ಕಣ್ಣೀರು ಮತ್ತು ಭಾವನಾತ್ಮಕತೆಯಲ್ಲ, ಅವರೊಳಗೆ ಅಪಾರವಾದ ಪ್ರೀತಿ,
ಅದ್ಭುತವಾದ ಗ್ರಹಣ ಶಕ್ತಿ ಮತ್ತು ಎಲ್ಲರನ್ನೂ ಸಂತೋಷವಾಗಿಡಲು ತಾಯಿ ಮೇಲ್ನೋಟಕ್ಕೆ ದುರ್ಬಲರಂತೆ ಕಂಡರೂ ತಮ್ಮ ಪ್ರೀತಿ ಪಾತ್ರರಿಗಾಗಿ ಜಗತ್ತನ್ನೇ ಎದುರು ಹಾಕಿಕೊಳ್ಳುವ ಧೈರ್ಯವಂತರು. ಮುಂದಿನ ಬಾರಿ ನೀವು ಯಾವುದೇ ಕರ್ಕಾಟಕ ರಾಶಿಯವರನ್ನ ಭೇಟಿಯಾದಾಗ ಅವರ ಬದಲಾಗುವ ಮೂಡಿನ ಹಿಂದಿರುವ ಆ ನಿಸ್ವಾರ್ಥದ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.